ಸನ್ರೈಸರ್ಸ್ ಹೈದರಾಬಾದ್ ತಂಡ ಏಪ್ರಿಲ್ 13, 2026 ರಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ರ ಒಂದು ಮಹತ್ವದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಭರ್ಜರಿ 57 ರನ್ಗಳ ಗೆಲುವು ಬಾರಿಸಿದೆ. ಈ ಗೆಲುವಿಗೆ ಸನ್ರೈಸರ್ಸ್ ಹೈದರಾಬಾದ್ ಪರ ಪದಾರ್ಪಣೆ ಮಾಡಿದ ಇಬ್ಬರು ಹೊಸ ವೇಗಿಗಳಾದ ಶಕೀಬ್ ಹುಸೇನ್ ಮತ್ತು ಪ್ರಫುಲ್ ಹಿಂಗ್ ಅವರ ಅದ್ಭುತ ಪ್ರದರ್ಶನವೇ ಮುಖ್ಯ ಕಾರಣ. ಅವರಿಬ್ಬರೂ ಸೇರಿಕೊಂಡು ರಾಜಸ್ಥಾನ್ ತಂಡದ ಪತನಕ್ಕೆ ಸೂತ್ರಧಾರರಾದರು. ಜಿದ್ದಾಜಿದ್ದಿನಿಂದ ಕೂಡಿರುವ ಐಪಿಎಲ್ 2026 ಸೀಸನ್ನಲ್ಲಿ ಮಾರ್ಚ್ 28 ರಂದು ಶುರುವಾದ ಈ ಸೀಸನ್ನಲ್ಲಿ 10 ತಂಡಗಳು 74 ಪಂದ್ಯಗಳಲ್ಲಿ ಚಾಂಪಿಯನ್ಶಿಪ್ಗಾಗಿ ಸೆಣಸಾಡುತ್ತಿದ್ದು, ಸನ್ರೈಸರ್ಸ್ ತಂಡ ಈ ಭರ್ಜರಿ ಗೆಲುವಿನ ಮೂಲಕ ಒಂದು ಆರಂಭಿಕ ಸಂದೇಶ ನೀಡಿದೆ. ಈ ಟೂರ್ನಿಯ ಆರಂಭಿಕ ಪಂದ್ಯಗಳೇ ಈಗಾಗಲೇ ರೋಚಕತೆ ಮತ್ತು ಅನಿರೀಕ್ಷಿತ ತಿರುವುಗಳಿಗೆ ಹೊಸ ಮಾನದಂಡವನ್ನು ನಿಗದಿಪಡಿಸಿವೆ. ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಈ ಸೋಲು ಅವರ ಅಭಿಯಾನದಲ್ಲಿ ಒಂದು ದೊಡ್ಡ ಸವಾಲನ್ನು ಒಡ್ಡಿದೆ. ಇದು ಅವರ ತಂತ್ರಗಾರಿಕೆಯನ್ನು ತಕ್ಷಣವೇ ಮರುಪರಿಶೀಲಿಸುವ ಅನಿವಾರ್ಯತೆಯನ್ನು ಸೃಷ್ಟಿಸಿದೆ. ಎರಡೂ ತಂಡಗಳು ಬಲಿಷ್ಠ ಆಟಗಾರರನ್ನು ಹೊಂದಿದ್ದವು ಮತ್ತು ಐಪಿಎಲ್ ರೋಚಕ ಪಂದ್ಯಗಳಿಗೆ ಹೆಸರುವಾಸಿಯಾಗಿರುವುದರಿಂದ ಈ ಪಂದ್ಯದ ಬಗ್ಗೆ ಹೆಚ್ಚಿನ ನಿರೀಕ್ಷೆಗಳು ಇದ್ದವು. ಆದರೆ ಪಂದ್ಯದ ಆರಂಭದಿಂದಲೇ ಹೈದರಾಬಾದ್ ಬೌಲರ್ಗಳ ಕಚ್ಚಾ ಪ್ರತಿಭೆ ಮತ್ತು ನಿಖರತೆಯು ಎಲ್ಲರ ಗಮನ ಸೆಳೆದು ಪಂದ್ಯದ ಗತಿ ಮತ್ತು ದಿಕ್ಕನ್ನು ನಿರ್ಧರಿಸಿದರು. ಸನ್ರೈಸರ್ಸ್ ತಂಡಕ್ಕೆ ಪರಿಚಿತ ತವರು ಮೈದಾನವಾಗಿರುವ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿನ ಉತ್ತೇಜನಕಾರಿ ವಾತಾವರಣ, ಅಭಿಮಾನಿಗಳು ಅದ್ಭುತ ಕ್ರಿಕೆಟ್ ಪ್ರದರ್ಶನವನ್ನು ನೋಡಲು ಪರಿಪೂರ್ಣ ಹಿನ್ನೆಲೆಯನ್ನು ಒದಗಿಸಿತು. ಈ ಗೆಲುವು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಖಾತೆಗೆ ನಿರ್ಣಾಯಕ ಅಂಕಗಳನ್ನು ಸೇರಿಸುವುದಲ್ಲದೆ ತಂಡಕ್ಕೆ ದೊಡ್ಡ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಇದು ಹೊಸ ಹುರುಪಿನೊಂದಿಗೆ ಈ ಸೀಸನ್ನಲ್ಲಿ ಮುಂದೆ ಸಾಗಲು ಅವರಿಗೆ ನೆರವಾಗುತ್ತದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಈ ಭರ್ಜರಿ ಗೆಲುವು ಎಲ್ಲರ ಒಗ್ಗಟ್ಟಿನ ಪ್ರಯತ್ನದ ಫಲ. ಅವರ ಬ್ಯಾಟಿಂಗ್ ಬಲ ಮತ್ತು ಹೊಸ ಬೌಲಿಂಗ್ ಪಡೆಯ ಶಕ್ತಿ ಎರಡನ್ನೂ ಇದು ತೋರಿಸಿಕೊಟ್ಟಿದೆ. ಈ ಪಂದ್ಯದ ಬ್ಯಾಟಿಂಗ್ ಅಂಕಿಅಂಶಗಳು ಇನ್ನೂ ಸಂಪೂರ್ಣವಾಗಿ ಲಭ್ಯವಾಗಿಲ್ಲವಾದರೂ ತಂಡದ ಯಶಸ್ಸಿನ ಸೂತ್ರವೇ ಸಾಮಾನ್ಯವಾಗಿ ಸ್ಫೋಟಕ ಆರಂಭ ಮತ್ತು ಮಧ್ಯಮ ಕ್ರಮಾಂಕದಲ್ಲಿ ಅಬ್ಬರದ ಬ್ಯಾಟಿಂಗ್ ಆಗಿದೆ. ಟ್ರಾವಿಸ್ ಹೆಡ್ ಮತ್ತು ಅಪಾಯಕಾರಿ ಹೆನ್ರಿಚ್ ಕ್ಲಾಸನ್ನಂತಹ ಅನುಭವಿ ಅಂತಾರಾಷ್ಟ್ರೀಯ ಆಟಗಾರರು ಇದಕ್ಕೆ ಸಾಕ್ಷಿ. ದಕ್ಷಿಣ ಆಫ್ರಿಕಾದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವ ಹೆನ್ರಿಚ್ ಕ್ಲಾಸನ್ರನ್ನು ಐಪಿಎಲ್ 2026ಕ್ಕಾಗಿ ಸನ್ರೈಸರ್ಸ್ ಹೈದರಾಬಾದ್ ಬರೋಬ್ಬರಿ 23 ಕೋಟಿ ರೂಪಾಯಿ ನೀಡಿ ಉಳಿಸಿಕೊಂಡಿದೆ. ಇದು ಮಧ್ಯಮ ಕ್ರಮಾಂಕದಲ್ಲಿ ಆಟ ಮುಗಿಸುವ ಅವರ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸಿಇಒ ಕಾವ್ಯ ಮಾರನ್ ಅವರ ಚಾಣಾಕ್ಷ ನಾಯಕತ್ವದಲ್ಲಿ ತಂಡದ ಆಡಳಿತವು ಪ್ರಶಸ್ತಿ ಗೆಲ್ಲಬಲ್ಲ ಬಲಿಷ್ಠ ತಂಡವನ್ನು ಕಟ್ಟುವತ್ತ ಸತತವಾಗಿ ಗಮನಹರಿಸಿದೆ. ಪ್ಯಾಟ್ ಕಮಿನ್ಸ್ ಗಾಯದಿಂದ ಚೇತರಿಸಿಕೊಳ್ಳುತ್ತಿರುವಾಗ ಐಪಿಎಲ್ 2026ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಹಂಗಾಮಿ ನಾಯಕನಾಗಿ ಇಶಾನ್ ಕಿಶನ್ ಈ ಒತ್ತಡದ ಪಂದ್ಯದಲ್ಲಿ ತಂಡವನ್ನು ಸಮರ್ಥವಾಗಿ ಮುನ್ನಡೆಸಿದರು. ಈ ಗೆಲುವು ಪ್ರಸ್ತುತ ಸೀಸನ್ನಲ್ಲಿ ತಂಡದ ಪ್ರದರ್ಶನವನ್ನು ಉತ್ತಮಗೊಳಿಸುವ ಗುರಿಯೊಂದಿಗೆ ಫ್ರಾಂಚೈಸಿ ಮಾಡಿದ ಅಚ್ಚುಕಟ್ಟಾದ ಯೋಜನೆ ಮತ್ತು ಕಾರ್ಯತಂತ್ರದ ಹೂಡಿಕೆಗಳಿಗೆ ಸಾಕ್ಷಿಯಾಗಿದೆ. ಎಸ್ಆರ್ಎಚ್ಗೆ ಸಿಕ್ಕ ಈ ಆರಂಭಿಕ ಯಶಸ್ಸು ತಂಡದ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಲ್ಲದೆ ಐಪಿಎಲ್ 2026ರಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಅವರ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಆದರೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಇದು ಸುಲಭದ ಪಂದ್ಯವಾಗಿರಲಿಲ್ಲ. ಸನ್ರೈಸರ್ಸ್ ಹೈದರಾಬಾದ್ನ ಆಕ್ರಮಣಕಾರಿ ಬೌಲಿಂಗ್ ಮುಂದೆ ಅವರ ಬ್ಯಾಟಿಂಗ್ ಲೈನ್ಅಪ್ಗೆ ಕೌಂಟರ್ ಕೊಡುವುದು ಕಷ್ಟವಾಯಿತು. ಚೇಸಿಂಗ್ ಶುರುವಾಗುತ್ತಿದ್ದಂತೆ ಅವರಿಗೆ ದೊಡ್ಡ ಆಘಾತ ಸಿಕ್ತು. ಅವರ ಡೈನಾಮಿಕ್ ಓಪನರ್ ಯಶಸ್ವಿ ಜೈಸ್ವಾಲ್ ಚೊಚ್ಚಲ ಪಂದ್ಯ ಆಡುತ್ತಿದ್ದ ಸಾಕಿಬ್ ಹುಸೇನ್ಗೆ ವಿಕೆಟ್ ಒಪ್ಪಿಸಿ ಹೊರನಡೆದರು. ಇದರಿಂದ ಇನ್ನಿಂಗ್ಸ್ಗೆ ಆರಂಭದಲ್ಲೇ ಒಂದು ಕಷ್ಟದ ಟೋನ್ ಸೆಟ್ ಆದ ಹಾಗಾಯಿತು. ಇನ್ನು ಐಪಿಎಲ್ 2026 ಸೀಸನ್ನಿಂದ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ರಿಯಾನ್ ಪರಾಗ್ ಮುನ್ನಡೆಸುತ್ತಿದ್ದಾರೆ. ತಂಡದ ಬಹುಕಾಲದ ನಾಯಕ ಸಂಜು ಸ್ಯಾಮ್ಸನ್ರನ್ನ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಟ್ರೇಡ್ ಮಾಡಿದ ಮೇಲೆ ಈ ಬದಲಾವಣೆ ಆಗಿದೆ. ಪರಾಗ್ ಒಬ್ಬ ಆಲ್ರೌಂಡರ್. 2024ರಲ್ಲಿ ಪರ ಹೆಚ್ಚು ರನ್ ಗಳಿಸಿದ್ದವರು ಹಾಗೂ 2025ರಲ್ಲಿ ಎರಡನೇ ಅತಿ ಹೆಚ್ಚು ರನ್ ಗಳಿಸಿದ್ದ ಆಟಗಾರ. ಇವರು ಸಾಕಷ್ಟು ಪ್ರತಿಭೆ ಮತ್ತು ದೊಡ್ಡ ನಿರೀಕ್ಷೆಗಳಿರೋ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಈ ಪಂದ್ಯ ಸೌತ್ ಆಫ್ರಿಕಾದ ವಿಕೆಟ್ ಕೀಪರ್ ಬ್ಯಾಟರ್ ಲುವಾಂಡ್ರೆ ಪ್ರಿಟೋರಿಯಸ್ಗೆ ಕೂಡ ತುಂಬಾ ಮುಖ್ಯವಾಗಿತ್ತು. ಇವರು 2025ರಲ್ಲಿ ಐಪಿಎಲ್ ಪದಾರ್ಪಣೆ ಮಾಡಿದ್ದರು ಹಾಗೂ 2026ರ ಸೀಸನ್ಗೂ ರಾಯಲ್ಸ್ ಇವರನ್ನ ಉಳಿಸಿಕೊಂಡಿತ್ತು. ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೆರಿಯರ್ ಭರವಸೆ ಮೂಡಿಸುವಂತಿತ್ತು. ಅದರಲ್ಲೂ 2025ರಲ್ಲಿ ಟೆಸ್ಟ್ ಪದಾರ್ಪಣೆಯಲ್ಲೇ ಒಂದು ಐತಿಹಾಸಿಕ ಶತಕ ಸಿಡಿಸಿದ್ದರು. ಆದರೆ ಈ ಪಂದ್ಯದಲ್ಲಿ ಪ್ರಿಟೋರಿಯಸ್ ಕೂಡ ರಾಯಲ್ಸ್ನ ಉಳಿದ ಬ್ಯಾಟಿಂಗ್ ಕ್ರಮಾಂಕದ ಹಾಗೆ ಕ್ರೀಸ್ನಲ್ಲಿ ನಿಲ್ಲೋಕೆ ತುಂಬಾ ಕಷ್ಟಪಟ್ಟರು. ಈ ಪ್ರದರ್ಶನ ಐಪಿಎಲ್ ಸೀಸನ್ನ ಮೊದಲ ಪಂದ್ಯದಲ್ಲಿ ಇರೋ ತೀವ್ರ ಒತ್ತಡ ಮತ್ತು ದೊಡ್ಡ ಪಣವನ್ನು ಎತ್ತಿ ತೋರಿಸುತ್ತೆ. ಅದರಲ್ಲೂ ಒಂದು ಹೊಸ ಹುರುಪಿನಲ್ಲಿರೋ ಎದುರಾಳಿ ತಂಡವನ್ನ ಎದುರಿಸುವಾಗ ಇದು ಇನ್ನಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಈ ಮ್ಯಾಚಿನಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಏನು ಅಂದ್ರೆ ಸನ್ರೈಸರ್ಸ್ ಹೈದರಾಬಾದ್ನ ಯುವ ವೇಗಿಗಳಾದ ಸಾಕಿಬ್ ಹುಸೇನ್ ಮತ್ತು ಪ್ರಫುಲ್ ಹಿಂಗೆ ಅವರ ಧೂಳೆಬ್ಬಿಸಿದ ಚೊಚ್ಚಲ ಪ್ರದರ್ಶನ. ಬಿಹಾರದ ಗೋಪಾಲ್ಗಂಜ್ನ 21 ವರ್ಷದ ಯುವ ಆಲ್ರೌಂಡರ್ ಸಾಕಿಬ್ ಹುಸೇನ್ ತಮ್ಮ ವೇಗದ ಮತ್ತು ಅಬ್ಬರದ ಬೌಲಿಂಗ್ನಿಂದ ಎಲ್ಲರ ಗಮನ ಸೆಳೆದರು. ತಮ್ಮ ಐಪಿಎಲ್ ಚೊಚ್ಚಲ ಪಂದ್ಯದಲ್ಲೇ ಕೇವಲ 24 ರನ್ ನೀಡಿ 4 ವಿಕೆಟ್ ಕಬಳಿಸಿ ಭೇಷಣಿಸಿಕೊಂಡರು. ಅವರ ಈ ಪ್ರದರ್ಶನದಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಪ್ರಮುಖ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಅವರ ಮಹತ್ವದ ವಿಕೆಟ್ ಕೂಡ ಸೇರಿತ್ತು. ಇದು ಸನ್ರೈಸರ್ಸ್ ತಂಡದ ಮೇಲುಗೈಗೆ ಉತ್ತಮ ವೇದಿಕೆ ಕಲ್ಪಿಸಿತು. ಬಿಹಾರದ ಗಲ್ಲಿ ಕ್ರಿಕೆಟ್ನಿಂದ ಐಪಿಎಲ್ ಹಂತಕ್ಕೆ ಸಾಕಿಬ್ ಹುಸೇನ್ ಸಾಗಿ ಬಂದ ಈ ಪ್ರಯಾಣ ದೇಶದ ಮೂಲೆಮೂಲೆಯಿಂದ ಪ್ರತಿಭೆಗಳನ್ನು ಗುರುತಿಸಿ ಹೊರತರುವ ಐಪಿಎಲ್ನ ಸಾಮರ್ಥ್ಯಕ್ಕೆ ಉತ್ತಮ ಉದಾಹರಣೆ.
ಇನ್ನೊಬ್ಬ ಭರವಸೆಯ ಆಲ್ರೌಂಡರ್ ಆಗಿರುವ ಪ್ರಫುಲ್ ಹಿಂಗೆ ಕೂಡ ತಮ್ಮ ಚೊಚ್ಚಲ ಐಪಿಎಲ್ ಪಂದ್ಯದಲ್ಲೇ ಉತ್ತಮ ಪ್ರದರ್ಶನ ನೀಡಿದರು. ಅವರು 34 ರನ್ ನೀಡಿ 4 ವಿಕೆಟ್ ಕಬಳಿಸಿ ತಂಡಕ್ಕೆ ದೊಡ್ಡ ಕೊಡುಗೆ ನೀಡಿದರು. ಅವರಿಬ್ಬರೂ ಚೊಚ್ಚಲ ಪಂದ್ಯದಲ್ಲೇ ಒಟ್ಟಾಗಿ 8 ವಿಕೆಟ್ ಪಡೆದಿದ್ದು ನಿಜಕ್ಕೂ ಒಂದು ಅಸಾಮಾನ್ಯ ಸಾಧನೆ. ಇದು ಪಂದ್ಯದ ಗತಿಯನ್ನೇ ಸನ್ರೈಸರ್ಸ್ ಹೈದರಾಬಾದ್ ಪರ ಸಂಪೂರ್ಣವಾಗಿ ತಿರುಗಿಸಿತು. ಐಪಿಎಲ್ನಲ್ಲಿ ಇದುವರೆಗೆ ಆಡದ ಯುವ ಆಟಗಾರರಿಂದ ಈ ರೀತಿ ಪರಿಣಾಮಕಾರಿ ಪ್ರದರ್ಶನ ಬಂದಿದ್ದು ಭಾರತೀಯ ಕ್ರಿಕೆಟ್ನಲ್ಲಿ ಅಡಗಿರುವ ಅಗಾಧ ಪ್ರತಿಭೆಗೆ ಸಾಕ್ಷಿ. ಅಲ್ಲದೆ ಇಂತಹ ದೊಡ್ಡ ವೇದಿಕೆಯಲ್ಲಿ ಹೆಚ್ಚಿನ ಒತ್ತಡದ ಪರಿಸ್ಥಿತಿಯಲ್ಲೂ ಇವರು ಮಿಂಚಿ ವಿಶ್ವದ ಅತಿದೊಡ್ಡ ಟಿ20 ಲೀಗ್ನಲ್ಲಿ ಒಂದೇ ರಾತ್ರಿಯಲ್ಲಿ ಸ್ಟಾರ್ ಆಗಿ ಹೊರಹೊಮ್ಮಬಹುದು ಅನ್ನೋದನ್ನ ಇದು ತೋರಿಸುತ್ತೆ. ಈ ಚೊಚ್ಚಲ ಆಟಗಾರರ ಈ ಯಶಸ್ಸು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಉತ್ತಮ ಪ್ರತಿಭಾ ಗುರುತಿಸುವಿಕೆ ಮತ್ತು ಅಭಿವೃದ್ಧಿ ತಂತ್ರಗಾರಿಕೆಗೆ ಸ್ಪಷ್ಟ ಉದಾಹರಣೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಈ ಭರ್ಜರಿ ಗೆಲುವು, ಅದರಲ್ಲೂ ಚೊಚ್ಚಲ ವೇಗಿಗಳ ಅದ್ಭುತ ಪ್ರದರ್ಶನದಿಂದಾಗಿ ಐಪಿಎಲ್ 2026ರ ಪಾಯಿಂಟ್ಸ್ ಟೇಬಲ್ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಈ ನಿರ್ಣಾಯಕ ಗೆಲುವು ಎಸ್ಆರ್ಎಚ್ ತಂಡಕ್ಕೆ ಸಾಕಷ್ಟು ಆತ್ಮವಿಶ್ವಾಸ ತುಂಬಿದೆ. ಇದು ಇಶಾನ್ ಕಿಶನ್ ಅವರ ಹಂಗಾಮಿ ನಾಯಕತ್ವದಲ್ಲಿ ಅವರ ಮುಂದಿನ ಪಯಣಕ್ಕೆ ಬಲವಾದ ಅಡಿಪಾಯ ಹಾಕಿಕೊಟ್ಟಿದೆ. ರಾಜಸ್ಥಾನ್ ರಾಯಲ್ಸ್ ವಿಚಾರಕ್ಕೆ ಬಂದ್ರೆ ಸೀಸನ್ ಆರಂಭದಲ್ಲೇ ಆಗಿರುವ ಈ ಸೋಲು ಅಷ್ಟೇನೂ ದೊಡ್ಡ ಸಮಸ್ಯೆಯಲ್ಲ. ಆದ್ರೆ ಅವರ ತಂತ್ರಗಳನ್ನ, ಅದರಲ್ಲೂ ಶಿಸ್ತಿನ ವೇಗದ ಬೌಲಿಂಗ್ ವಿರುದ್ಧ ಬ್ಯಾಟಿಂಗ್ ಬಗ್ಗೆ ಗಂಭೀರವಾಗಿ ಪುನರ್ ಪರಿಶೀಲನೆ ಮಾಡುವುದು ಅನಿವಾರ್ಯ. ಈ ಪಂದ್ಯ ಐಪಿಎಲ್ನಲ್ಲಿ ಹೊಸ ಪ್ರತಿಭೆಗಳು ಹೇಗೆ ಹುಟ್ಟಿಕೊಳ್ಳುತ್ತವೆ ಅನ್ನೋದನ್ನು ಕೂಡ ಎತ್ತಿ ತೋರಿಸಿದೆ. ಸಾಕಿಬ್ ಹುಸೇನ್, ಪ್ರಫುಲ್ ಹಿಂಗೆ ಮತ್ತು ಲ್ಯೂವಾಂಡ್ರೆ ಪ್ರಿಟೋರಿಯಸ್ ಅವರಂತಹ ಯುವ ಆಟಗಾರರು ದೊಡ್ಡ ವೇದಿಕೆಗೆ ತಾವು ಸಿದ್ಧರಾಗಿದ್ದೇವೆ ಅಂತ ಈ ಪಂದ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ಭರವಸೆಯ ಪ್ರತಿಭೆಗಳ ಸೇರ್ಪಡೆ ಲೀಗ್ಗೆ ಇನ್ನಷ್ಟು ರೋಚಕತೆಯನ್ನ ತಂದಿದೆ. ಸೀಸನ್ ಮುಂದುವರಿದಂತೆ ಇನ್ನಷ್ಟು ಅನಿರೀಕ್ಷಿತ ಮತ್ತು ಕುತೂಹಲಕಾರಿ ಪಂದ್ಯಗಳು ಸಿಗುತ್ತವೆ ಅನ್ನೋ ಭರವಸೆನೂ ಮೂಡಿಸಿದೆ. ಐಪಿಎಲ್ 2026 ತನ್ನ ಪಯಣ ಮುಂದುವರಿಸುತ್ತಾ ಹೋದಂತೆ ವೈಯಕ್ತಿಕ ಅದ್ಭುತ ಪ್ರದರ್ಶನಗಳು ಮತ್ತು ಚಾಣಾಕ್ಷ ತಂತ್ರಗಾರಿಕೆ